ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಜಸ್ಟ್ ಏನ್ ಬರ್ತಿದೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಚಾಂಪಿಯನ್ಸ್ ಟ್ರೋಫಿ ರಿಲೇಟೆಡ್ ಏನ್ ಗುರು ಸೌಂಡೇ ಇಲ್ಲ ಚಾಂಪಿಯನ್ಸ್ ಟ್ರೋಫಿ ಒಂದು 2 ತಿಂಗಳಿದೆ ಟೈಮು 2 ತಿಂಗಳು ಕೂಡ ಕರೆಕ್ಟ್ ಆಗಿಲ್ಲ ಏನು ಸೌಂಡೇ ಆಗ್ತಾ ಇಲ್ವಾ ಚಾಂಪಿಯನ್ಸ್ ಟ್ರೋಫಿ ಸ್ಕೆಡ್ಯೂಲ್ ಬಿಟ್ಟಿಲ್ಲ ಏನು ಬಿಟ್ಟಿಲ್ಲ ಏನು ಮಾಡ್ತಾವ್ರೆ ಇವರು ಬರೀ ಆ ಮೀಟಿಂಗು ಈ ಮೀಟಿಂಗು ಅಂತ ಹೇಳ್ತಿದ್ಯಾ ಏನು ಮೀಟಿಂಗು ಏನು ಜಡ್ಜ್ಮೆಂಟ್ ತಗೊಂಡ್ರು ಇವರು ಏನು ಕ್ಲಾರಿಟಿ ಸಿಗ್ತಾ ಅಂತ ಕೇಳ್ತಾರೆ ಹೌದು ಇವತ್ತು ಕ್ಲಾರಿಟಿ ಬಂದಿದೆ ಹೈಬ್ರಿಡ್ ಮಾಡಲಲ್ಲಿ ಅಫಿಷಿಯಲ್ ಆಗಿ ಆಗ್ತಿದೆ ಚಾಂಪಿಯನ್ಸ್ ಟ್ರೋಫಿ ಅಂತ ICC ಅವರನ್ನೇ ಅಪ್ಡೇಟ್ನ ಕೊಟ್ಟಿದ್ದಾರೆ ಮಗ ಸೊ ಇದು ಅಫಿಷಿಯಲ್ ಆ್ಯಂಡ್ ಕನ್ಫರ್ಮ್ಡು ಇಂಡಿಯಾ ಇಸ್ ಪ್ಲೇಯಿಂಗ್ ಇನ್ ಎ ನ್ಯೂಟ್ರಲ್ ವೆನ್ಯೂ ಈ ಸಲ ಆ್ಯಂಡ್ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಆಗಿದೆ ಮಗ ಪಾಕಿಸ್ತಾನದವ್ರಿಗೆ ಒಂಥರ ಸಕ್ಸಸ್ ಸಿಕ್ಕಿದೆ ಅಂತ ಹೇಳ್ಬೇಕು ಒಂದು ಸ್ವಲ್ಪ ಖುಷಿ ಸಿಕ್ಕಿದೆ ಅಂತ ಹೇಳ್ಬೇಕು ಇಷ್ಟೊಂದು ದಿನ ಎಲ್ಲ ಪ್ರೊಟೆಸ್ಟ್ ಮಾಡಿದಲ್ಲ ಪಾಕಿಸ್ತಾನದವರು ಇಲ್ಲ ನಾವು ಬಗ್ಗಲ್ಲ ಅಂತ ಇಲ್ಲ ನಿಮ್ಮನ್ನ ಬಗ್ಗಿಸ್ತೀವಿ ಇಡ್ತೀವಿ ಅಂತ ಇಂಡಿಯಾದವರು BCCI ಅವರು ರೊಚ್ಕೆದಿದ್ರು ಬಟ್ ಇಲ್ಲ ನಾವು ಬಗ್ಗದೇ ಇಲ್ಲ ಅಂತ ಪಾಕಿಸ್ತಾನದವ್ರು ಸ್ವಲ್ಪ ಪ್ರೂವ್ ಮಾಡಿ ತೋರಿಸಿದ್ದಾರೆ ಇವಾಗ ಹೌದು ಬಗ್ಗಿದ್ದಾರೆ ಈ ಟೂರ್ನಮೆಂಟಿಗೆ ಬಗ್ಗಿದ್ದಾರೆ ಬಟ್ ಇಂಡಿಯಾ ಕೂಡ ಬಗ್ಗೋ ಥರ ಮಾಡ್ಕೊಂಡಿದ್ದಾರೆ ಇಂಡಿಯಾಗೂ ಕೂಡ ಇವರು ಬರೋದಿಲ್ವಂತೆ ಇವರು ಪಾಕಿಸ್ತಾನಕ್ಕೆ ಹೋಗೋದಕ್ಕೆ ರೆಡಿ ಇಲ್ಲ ಅಂತಂದರೆ ನಮ್ಮ ಇಂಡಿಯಾ ಪಾಕಿಸ್ತಾನಕ್ಕೆ ಹೋಗೋದಕ್ಕೆ ರೆಡಿ ಇಲ್ಲ ಅಂತಂದರೆ ನಾವು ಕೂಡ ನಿಮ್ಮ ದೇಶಕ್ಕೆ ಬರೋದಕ್ಕೆ ರೆಡಿ ಇಲ್ಲ ನಮಗೂ ಕೂಡ ಸೆಕ್ಯೂರಿಟಿ ಇಶ್ಯೂಸು ನಮಗೂ ಕೂಡ ಸೆಕ್ಯೂರಿಟಿ ರೀಸನ್ಸು ನಾವು ಕೂಡ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅಗ್ರಿಮೆಂಟಿಗೆ ಸೈನ್ ಮಾಡಿಸ್ಕೊಂಡಿದ್ದಾರೆ ಮಗ ಇವಾಗ 8 ನೇಷನ್ಗಳೆಲ್ಲ ಏನು ಆಡ್ತಾರೆ ಎಲ್ಲರೂ ಕೂಡ ಮೇನ್ ಕ್ರಿಕೆಟಿಂಗ್ ಬೋರ್ಡ್ಗಳೆಲ್ಲರೂ ಕೂಡ ಇವಾಗ ಸೈನ್ ಮಾಡಿದ್ದಾರೆ ಯಾರಿಗೂ ಕೂಡ ಆಕ್ಷೇಪಣೆ ಅದು ಇದು ಎಲ್ಲ ಏನು ಇರಲಿಲ್ಲ ಹೈಬ್ರಿಡ್ ಮಾಡಲ್ ಬೇಡ ಅನ್ನೋ ಥರ ಯಾವುದೂ ಇರಲಿಲ್ಲ ಅದೇ ಪಾಕಿಸ್ತಾನ್ಗೆ ಬೇಡ ಅಂತ ಹೇಳ್ತಿದ್ದೆ ಅಷ್ಟೇ ಪಾಕಿಸ್ತಾನ ಇಲ್ಲ ನಾವು ಫುಲ್ ಫ್ಲೆಡ್ಜ್ ಆಗಿ ಇಂಡಿಯಾದ್ರು ಕೂಡ ಬರಬೇಕು ಇಲ್ಲೇ ಟೂರ್ನಮೆಂಟ್ ಆಗಬೇಕು ಅಂತ ಅವ್ರು ಆಸೆ ಪಡ್ತಾ ಇದ್ರು ಹೆವಿ ಪ್ರೊಟೆಸ್ಟ್ ಮಾಡಿ ತಿಂಗಳಾನ್ಗಟ್ಲೆ ಪ್ರೊಟೆಸ್ಟ್ ಮಾಡಿ ಒಂಥರ ಗೆದ್ದಿದ್ದಾರೆ ಅಂತ ಹೇಳ್ಬೇಕು ಮಗ ಇಂಡಿಯಾ ಇವಾಗ ಪಾಕಿಸ್ತಾನ್ಗೆ ಹೋಗೋದಿಲ್ಲ ನ್ಯೂಟ್ರಲ್ ವೆನ್ಯೂಲಿ ಮ್ಯಾಚ್ ಆಗುತ್ತೆ ನ್ಯೂಟ್ರಲ್ ವೆನ್ಯೂ ಯಾವುದು ಅಂತ ಪಾಕಿಸ್ತಾನೇ ಡಿಸೈಡ್ ಮಾಡಬೇಕಂತೆ ಪಾಕಿಸ್ತಾನ ಡಿಸೈಡ್ ಮಾಡಿಬಿಟ್ಟು ICCಗೆ ಪ್ರಪೋಸ್ ಮಾಡಬೇಕಂತೆ ಅವರು ಫೈನಲೈಸ್ ಮಾಡ್ತಾರಂತೆ ಒಟ್ಟಲ್ಲಿ ಪಾಕಿಸ್ತಾನನೇ ಮೇಯ್ನ್ ಆಗಿರುತ್ತೆ ಯಾವುದು ನ್ಯೂಟ್ರಲ್ ವೆನ್ಯೂ ಡಿಸೈಡ್ ಮಾಡಬೇಕು ಅಂತ ಪಾಕಿಸ್ತಾನ್ಗೆ ಕಂಪ್ಲೀಟ್ ಹೋಸ್ಟಿಂಗ್ ರೈಟ್ಸ್ನ ಕೊಡ್ತಾ ಇದ್ದೀವಿ ಇಲ್ಲಿ ನಾವು ಅರ್ಧ ಕಿತ್ಕೊಳೋದು ಇಲ್ಲ ನ್ಯೂಟ್ರಲ್ ವೆನ್ಯೂಲಿ ಹೋಸ್ಟ್ ಮಾಡೋವಂಥದ್ದನ್ನ ICC ಮಾಡೋವಂಥದ್ದು ಆ ಥರ ಎಲ್ಲ ಬೇರೆ ಬೋರ್ಡ್ ಮಾಡೋವಂಥದ್ದು ಆ ಥರ ಎಲ್ಲ ಏನೂ ಮಾಡ್ತಾ ಇಲ್ಲ ಪಾಕಿಸ್ತಾನೇ ಕಂಪ್ಲೀಟ್ ಹೋಸ್ಟ್ನ ಮಾಡ್ತಾ ಇದೆಯಂತೆ ಅವರೇನೇ ನ್ಯೂಟ್ರಲ್ ವೆನ್ಯೂ ಯಾವುದಾಗಬೇಕು ಶ್ರೀಲಂಕಾ ಅಂದರೆ ಶ್ರೀಲಂಕಾ USA ಅಂದರೆ UAE ಆಗಬೇಕು ಅಂದರೆ UAEಲಿ ಯಾವ ನೇಷನ್ ಬೇಕು ಅಂದರೆ ಆ ನೇಷನ್ನ ಆ ವೆನ್ಯೂನ ಸೆಲೆಕ್ಟ್ ಮಾಡಬೇಕು ಅಂತ ಪಾಕಿಸ್ತಾನಿಗೆ ಪರ್ಮಿಷನ್ ಕೊಟ್ಟಿದ್ಯಂತೆ ಮಗ ಯಾಕೆಂದರೆ ಆ ಬೋರ್ಡ್ಗಳೇನೇ ಯಾರ್ಯಾರು ಹೋಸ್ಟ್ ಮಾಡ್ತಾರೋ ಆ ಬೋರ್ಡ್ಗಳಿಗೇ ಎಲ್ಲ ರೈಟ್ಸ್ ಇರೋವಂಥದ್ದು ಸೊ ಇವರಿಗೆ ರೈಟ್ಸ್ ಕಿತ್ಕೊಳ್ಳೋವಂಥದ್ದೆಲ್ಲ ಮಾಡಿಲ್ಲ ಓವರ್ ಆಗುತ್ತೆ ಅದು ಅಂತ ಸೊ ಪಾಕಿಸ್ತಾನದ ಪಾಪ ಕಂಗಾಲಾಗೋಗ್ಬಿಟ್ಟಿದ್ರು ಏನೇನೋ ಮಾಡ್ತಾರಲ್ಲ ಗುರು ನೀವು ಏನೋ ಗೊತ್ತಾಗದಂಗೆ ಒಂಥರ ಮೂಲೆ ಗುಂಪು ಮಾಡ್ತಾರಲ್ಲ ಗುರು ಅಂತ ಆಗೋಗ್ಬಿಟ್ಟಿತ್ತು ಇಲ್ಲ ಒಂಥರ ಪಾಪ ಪಾಕಿಸ್ತಾನಿಗೂ ಒಂದು ರೇಂಜಿಗೆ ನ್ಯಾಯ ಕೊಟ್ಟಿದ್ದಾರೆ ಅಂತ ಹೇಳಬೇಕು ICC ಅವರು ಜಯಶಾ ಅವ್ರು ಚೇರ್ಮನ್ ಆಗಿ ಹೋಗ್ಬಿಟ್ಟು ಏನೋ ಹಿಂಗೆ ಮಾಡ್ತಾರೆ ಅಂತ ಅನ್ಕೊಂಡ್ರೆ ಇನ್ನೂ ಒಂದು ಸ್ವಲ್ಪ ಇವಾಗ ಇಷ್ಟು ದಿನ ಕ್ಲಾರಿಟಿಗೆ ಸಿಕ್ಕಿಲ್ಲ ನೋಡಿ ಜಯಶಾ ಚೇರ್ಮನ್ ಆಗ್ತದಂಗೆ ಒಂದು ರೇಂಜಿಗೆ ಕ್ಲಾರಿಟಿ ಬಂದಿದೆ ಹೈಬ್ರಿಡ್ ಮಾಡಲು ಶ್ಯೂರ್ ಆಗಿ ಆಗ್ತಾ ಇದೆ ಅಂತ ಇಂಡಿಯಾ ಏನೆಲ್ಲ ಆಡುತ್ತೆ ನನ್ನ ಪ್ರಕಾರ UAEನೇ ಇವರು ಫೈನಲೈಸ್ ಮಾಡ್ತಾರೆ ಅಂತ ಕಾಣಿಸ್ತಾ ಇದೆ ಶ್ರೀಲಂಕಾನ ಫೈನಲೈಸ್ ಮಾಡೋದಿಲ್ಲ ಅಂತ ಕಾಣಿಸ್ತಿದೆ ಪಾಕಿಸ್ತಾನದವ್ರು ಬಿಟ್ಟಿದ್ದಂಥದ್ದು ಎಲ್ಲ ಆಡಿಸ್ಬೇಕು ಈ ವೆನ್ಯೂ ಆ ವೆನ್ಯೂ ಅನ್ನೋದು ಫೈನಲ್ಸು ಸೆಮಿಫೈನಲ್ಸು ಎಲ್ಲ ಮ್ಯಾಚ್ಗಳನ್ನು ಕೂಡ ಇಂಡಿಯಾ ಏನಾದ್ರು ಕ್ವಾಲಿಫೈ ಆಯಿತು ಅಂತಂದರೆ ಅವ್ರು ಆಡ್ತಾರೆ ನ್ಯೂಟ್ರಲ್ ವೆನ್ಯೂನೇ ಅದೇ ಇವ್ರು ಡಿಸೈಡ್ ಮಾಡ್ತಾರಲ್ಲ ಶ್ರೀಲಂಕಾ UAE ಎಲ್ಲಿ ಬೇಕೋ ಅಲ್ಲಿ ಡಿಸೈಡ್ ಮಾಡ್ತಾರಲ್ಲ ಫೈನಲ್ಲು ಸೆಮಿಫೈನಲ್ ಏನೇ ಆದ್ರೂ ಕೂಡ ಇಂಡಿಯಾ ಗೆಲ್ತು ಅಂತಾರೆ ಅಂದರೆ ಇಂಡಿಯಾ ಫೈನಲ್ಗೆ ಹೋಯ್ತು ಸೆಮಿಫೈನಲ್ಗೆ ಹೋಯ್ತು ಅಂದರೆ ಅವ್ರು ಬರಲೇಬೇಕಾಗುತ್ತೆ ನ್ಯೂಟ್ರಲ್ ವೆನ್ಯೂಲಿ ಆಡೋದಕ್ಕೆ ಅದು ಯಾವುದೇ ಟೀಮ್ ಕ್ವಾಲಿಫೈ ಆದ್ರೂ ಅಷ್ಟೇ ಬರಬೇಕಾಗುತ್ತೆ ಅವ್ರು ನ್ಯೂಟ್ರಲ್ ವೆನ್ಯೂಗೆ ಆಡೋದಕ್ಕೆ ಆ್ಯಂಡ್ ಸಿಮಿಲರ್ ವೇ ಆಗಿ ಇದು ಇಂಪ್ಲಿಮೆಂಟ್ ಆಗುತ್ತೆ ಇಂಡಿಯಾ ಹೋಸ್ಟ್ ಮಾಡೋದಕ್ಕೆ ಕೂಡ ಇಂಡಿಯಾ ಹೋಸ್ಟ್ ಮಾಡುತ್ತೆ 2026 ನಡೆಯುವಂಥ T20 ವರ್ಲ್ಡ್ ಕಪ್ಪು ಇಂಡಿಯಾ ಶ್ರೀಲಂಕಾ ಇಬ್ಬರು ಹೋಸ್ಟ್ ಮಾಡ್ತಾರೆ ಸೊ ಅದ್ರ ಮೇಲೂ ಕೂಡ ಇದು ಇಂಪ್ಲಿಮೆಂಟ್ ಆಗುತ್ತೆ ಆ್ಯಂಡ್ 2025 ನೆಕ್ಸ್ಟ್ ವರ್ಷ ಇದು ನೋಡಿ ಮೆನ್ಸಿಗೆ ಮಾತ್ರ ಅಂತಲ್ಲ ಇದು ವುಮೆನ್ಸ್ ಮೇಲೂ ಕೂಡ ಇಂಪ್ಯಾಕ್ಟು ಸಿಕ್ಕಾಪಟ್ಟೆ ಬೀರಿದು ವುಮೆನ್ಸ್ ODI ವರ್ಲ್ಡ್ ಕಪ್ಪು ಇಂಡಿಯಾದಲ್ಲಿ ಹೋಸ್ಟ್ ಆಗ್ತಾ ಇದೆ ಇಂಡಿಯಾ ಹೋಸ್ಟ್ ಮಾಡ್ತಾ ಇದೆ ನೆಕ್ಸ್ಟ್ ವರ್ಷ ಅದಕ್ಕೂ ಕೂಡ ಇದು ಇಂಪ್ಲಿಮೆಂಟ್ ಆಗುತ್ತೆ ನೆಕ್ಸ್ಟ್ ವರ್ಷ ಪಾಕಿಸ್ತಾನ ವುಮೆನ್ಸು ಇಂಡಿಯಾಗೆ ಬರ್ತಾ ಇಲ್ಲ ಅದಕ್ಕೂ ಕೂಡ ಒಂದು ನ್ಯೂಟ್ರಲ್ ವೆನ್ಯೂನ ಇಂಡಿಯಾ ಡಿಸೈಡ್ ಮಾಡಬೇಕಾಗುತ್ತೆ ಸೊ ಅಲ್ಲಿ ಹೋಗ್ಬಿಟ್ಟು ಇಂಡಿಯಾದವರು ಆಡ್ಕೊಂಬರ್ಬೇಕಾಗತ್ತೆ ಬೇರೆ ನೇಷನ್ಗಳು ಕೂಡ ಹೋಗ್ಬಿಟ್ಟು ಅಲ್ಲಿ ಆಡ್ಕೊಂಬರ್ಬೇಕಾಗತ್ತೆ ಪಾಕಿಸ್ತಾನದವರು ಅಲ್ಲೇ ಸೈಲೆಂಟಾಗಿ ಇರ್ತಾರೆ ಇವಾಗ ಏಷ್ಯಾ ಕಪ್ ಯಾವ ಥರ ಆಯಿತೋ ನಾವು ಶ್ರೀಲಂಕಾದಲ್ಲೇ ಕೂತ್ಕೊಂಡಿದ್ವಲ್ಲ ಆ ಥರ ಹೈಬ್ರಿಡ್ ಮಾಡಲಲ್ಲಿ ಆಗುತ್ತೆ ಅಷ್ಟೇ ಗುರು ಆ್ಯಂಡ್ 2028 ಒಂದು T20 ವರ್ಲ್ಡ್ ಕಪ್ಪು ಅದು ಪಾಕಿಸ್ತಾನ ಹೋಸ್ಟ್ ಮಾಡುತ್ತೆ ಅಂತ ICC ಹೇಳಿದೆ ಇವಾಗ ಸದ್ಯದ ಮಟ್ಟಿಗೆ ಸೊ ಅದನ್ನು ಕೂಡ ಆಗುವಂಥ ಸಾಧ್ಯತೆ ಇದೆ ಇಂಡಿಯಾ ಹೋಗದೇ ಇರುವಂಥ ಸಾಧ್ಯತೆ ಇದೆ ಒಟ್ಟಲ್ಲಿ ಈ ಒಂದು ಸೈಕಲ್ ಏನಿದೆ 2024 2027ವರೆಗೂ ಒಂದು ಸೈಕಲ್ ಏನಿದೆ ಸೊ ಈ ಸೈಕಲ್ವರೆಗೂ ಮಾತ್ರ ಇದು ಕನ್ಫರ್ಮ್ ಆಗಿರುವಂಥದ್ದು 2028 ರಿಲೇಟೆಡ್ ಯಾವುದೇ ಕನ್ಫರ್ಮೇಷನ್ ಸಿಕ್ಕಿಲ್ಲ
ಒಟ್ಲಿ 2026 ಇಂಡಿಯಾ ಹೋಸ್ಟ್ ಮಾಡುವಂಥ T20 ವರ್ಲ್ಡ್ ಕಪ್ಪಿಗೆ ಪಾಕಿಸ್ತಾನ ಇಂಡಿಯಾಗೆ ಬರ್ತಾ ಇಲ್ಲ. ಇಂಡಿಯಾ ಕೂಡ ನ್ಯೂಟ್ರಲ್ ವೆನ್ಯೂಗೆ ಹೋಗ್ಬಿಟ್ಟು ಆಡಬೇಕಾಗಿ ಬರುತ್ತೆ. ಇದು ಅಫಿಷಿಯಲಿ ಕನ್ಫರ್ಮ್ ಆಗಿದೆ ಗುರು. ಇಲ್ಲಿ ಪಾಕಿಸ್ತಾನದವರು ಒಂದು ರೇಂಜಿಗೆ ಗೆದ್ದಿದ್ದಾರೆ ಅಂತ ಹೇಳಬೇಕು. ಇಲ್ಲಿ ಪಾಕಿಸ್ತಾನದವರು 2023 ODI ವರ್ಲ್ಡ್ ಕಪ್ನ ಆಡೋದಕ್ಕೆ ಏನಕ್ಕೆ ಬಂದರು ಅಂತ ನಮ್ಗೆ ಇವಾಗ ಗೊತ್ತಾಗ್ತಿದೆ. ಇಲ್ಲ ನಾವು ಜಾಸ್ತಿ ನಕರ ಎಲ್ಲ ಮಾಡಲ್ಲ, ಬಂದ್ಬಿಟ್ಟು ಆಡ್ತೀವಮ್ಮ, ನೀವು ಬಂದ್ಬಿಟ್ಟು ನಮ್ಮ ಹತ್ರ ಚಾಂಪಿಯನ್ಸ್ ಟ್ರೋಫಿ ಆಡ್ತೀರಾ ಅಂತ ನಾವು ಅನ್ಕೊಂಡಿದ್ವಿ ಅಂತ ಅನ್ಕೊಂಡು ಬಂದ್ಬಿಟ್ಟು ಅವ್ರು ಆಡಿದ್ರು ಅಂತ ಕಾಣಿಸ್ತಾ ಇತ್ತು ಇಂಡಿಯಾದಲ್ಲಿ. ಬಟ್ ಇಂಡಿಯಾದವ್ರು ನಕರ ತೋರಿಸಿದ್ರು, ಇಲ್ಲ ಆಗಿರೋ ನಾವು ಬರೋಲ್ಲ, ನೀವು ಬನ್ನಿ ನಾವು ಬರೋಲ್ಲ ಅನ್ನೋ ಥರ ಗಾಂಚಲಿಗಳನ್ನ ತೋರಿಸಿದ್ರು. ಇಲ್ಲ ಅಂತ ಇವಾಗ ಪಾಕಿಸ್ತಾನದವರು ಒಂಥರ ನ್ಯೂಟ್ರಲ್ ವೆನ್ಯೂನ ಫಿಕ್ಸ್ ಮಾಡೋದ್ರಲ್ಲಿ ಗೆದ್ದಿದ್ದಾರೆ. ಹೈಬ್ರಿಡ್ ಮಾಡಲ್ ನೀವು ಮಾಡ್ತೀರ ನಾವು ಮಾಡ್ತೀವಿ, ನಮಗೂ ಬೇಕು ಹೈಬ್ರಿಡ್ ಮಾಡಲ್, ನಮಗೂ ಭಯ ಆಗುತ್ತೆ ಇಂಡಿಯಾಗೆ ಬರೋದಕ್ಕೆ. ನಿಮ್ಮೊಬ್ರಿಗೆಲ್ಲ ಭಯ ಆಗೋದು ಪಾಕಿಸ್ತಾನಿಗೆ ಬರೋದಕ್ಕೆ, ನಮಗೂ ಇಂಡಿಯಾಗೆ ಬರೋದಕ್ಕೆ ಭಯ ಆಗುತ್ತೆ. ಏನೇನೋ ಹೇಳಿದ್ರು. ಒಟ್ಟಲ್ಲಿ ಅಟ್ಲೀಸ್ಟ್ ಪಾಕಿಸ್ತಾನದವರು ಇಂಡಿಯಾಗೆ ಬಂದ್ಬಿಟ್ಟು ಅಟ್ಲೀಸ್ಟ್ ಆಡ್ಬಿಟ್ಟಾರು ಹೋಗಿದ್ದಾರೆ. ನಮ್ಮ ಇಂಡಿಯಾದವ್ರನ್ನ ಪಾಕಿಸ್ತಾನ ಹೋಗೋಕ್ಕೆ ಬಿಡ್ತಾ ಇಲ್ವಲ್ಲ BCCI. ಸೊ ಒಂಥರ ನೋಡಿ, ಇವಾಗ ಆಡ್ತಾ ಇರೋಂಥ ಕ್ರಿಕೆಟರ್ಸು ಯಾರು ಕೂಡ ಹೋಗೇ ಇಲ್ಲ ಅಲ್ಲ ಪಾಕಿಸ್ತಾನ್ಗೆ ಆಡೋದಕ್ಕೆ. ಆ ಥರ ಆಗೋಗ್ಬಿಟ್ಟಿದೆ ಸೀನಿಲ್ಲಿ. ಇನ್ನೇನು ಅಫಿಷಿಯಲಿ ಅಗ್ರಿಮೆಂಟ್ ಕನ್ಫರ್ಮ್ ಆಯ್ತಲ್ಲ, ಇನ್ನೇನು ಕೆಲವೇ ದಿನಗಳಲ್ಲಿ ಅಫಿಷಿಯಲ್ ಸ್ಕೆಡ್ಯೂಲ್ಸ್ ಕೂಡ ಈಚೆ ಕಡೆ ಬರುತ್ತೆ. ನೋಡೋಣ ಅದು ಹೆಂಗಿರುತ್ತೆ ಸ್ಕೆಡ್ಯೂಲ್ ಅಂತ, ಯಾವ ನ್ಯೂಟ್ರಲ್ ವೆನ್ಯೂನ ಪಾಕಿಸ್ತಾನ ಡಿಸೈಡ್ ಮಾಡ್ತಾರೆ ಅಂತ ಇಂಡಿಯಾಗೆ ಆಡೋದಕ್ಕೆ. ಸಿಗೋಣ, ಬಾಬಾ.